ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೆಲ್ದಿ ಡ್ರಿಂಕ್ಸ್ ಮಾಡ್ತಾ ಇದ್ದೇನೆ. ತುಂಬಾ ಈಸಿಯಾಗಿ ಮಾಡುವಂತಹ ಡ್ರಿಂಕ್ಸ್ ಇದು ವೆಯ್ಟ್ ಲಾಸ್ ಮಾಡುವವರಿಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ರೀತಿ ತೆಗಿಬಹುದು. ಇದನ್ನು ಒಂದು ವಾರದಲ್ಲಿ ನಿಮ್ಮ ತೂಕ ಕಡಿಮೆ ಮಾಡಬಹುದು. ಮತ್ತು ಚಿಯಾ ಸೀಡ್ಸ್ನಲ್ಲಿ ಏನೆಲ್ಲ ಹೆಲ್ದಿ ಬೆನಿಫಿಟ್ಸ್ ಉಂಟಂತ ನಾನು ವಿಡಿಯೋದಲ್ಲಿ ಹೇಳಿಕೊಡ್ತೀನಿ. ಹೇಗೆ ಮಾಡುವುದಂತ ನೋಡೋಣ ಬನ್ನಿ. ಮೊದಲಿಗೆ ಚಿಯಾ ಸೀಡ್ಸ್ ನೆನೆ ಹಾಕಬೇಕು. ರಾತ್ರಿ ಮಲಗುವಾಗ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಚಿಯಾ ಸೀಡ್ಸ್ ನೆನೆ ಹಾಕಿಟ್ಟಿದ್ದೇನೆ. ಮಲಗಿ ಆವಾಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡಲಿಕ್ಕೆ ಆಗ್ಬೋದು. ನಾನಿಲ್ಲಿ 1 ಗ್ಲಾಸ್ ನೀರಿಗೆ 2 ಟೇಬಲ್ ಸ್ಪೂನ್ ಚಿಯಾ ಸೀಡ್ಸ್ ಹಾಕಿಟ್ಟಿದ್ದೇನೆ. ಈಗ ಬೆಳಿಗ್ಗೆ ತೆಗೆದು ನೋಡ್ತಾ ಇದ್ದೇನೆ. ನೋಡಿ, ಸರಿಯಾಗಿ ನೆನೆದಿದೆ. ಚಿಯಾ ಸೀಡ್ಸ್ ಅನ್ನು ದಿನಕ್ಕೆ 1 ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ಸಾಮಾನ್ಯವಾಗಿ ಸೇವಿಸಬಹುದು. ಈ ಪ್ರಮಾಣವು ದೈನಂದಿನ ಕ್ಯಾಲೋರಿ ಸೇವನೆಯನ್ನು ಅತಿ ಹೆಚ್ಚಾಗದಂತೆ ಪೌಷ್ಟಿಕಾಂಶವನ್ನು ಉತ್ತಮ ಸಮತೋಲನದಲ್ಲಿ ಒದಗಿಸುತ್ತದೆ. ಇದು ಒಮೆಗಾ 3 ಕೊಬ್ಬಿನಾಮ್ಲಗಳು. ಇದು ಅದ್ಭುತ ಸಸ್ಯಾಹಾರಿ ಮೂಲವಾಗಿದೆ. ಚಿಯಾ ಸೀಡ್ಸ್ ಮೆದುಳಿನ ಆರೋಗ್ಯಕ್ಕೆ ಅವಶ್ಯಕವಾಗಿದೆ ಮತ್ತು ಹೃದಯ ರಕ್ತನಾಳದ ಯೋಗಕ್ಷೇಮವನ್ನು ಬೆಂಬಲಿಸುತ್ತದೆ. ತುಂಬಾನೇ ಒಳ್ಳೆಯ ಆಹಾರ ಇದು. ಹೇಗೆ ಮಾಡುವುದಂತ ನೋಡೋಣ ಬನ್ನಿ. ಈಗ ಇದನ್ನು 1 ಗ್ಲಾಸಿಗೆ ಹಾಕಿದ್ದೇನೆ ನಾನು. ಆನಂತರ ಇದಕ್ಕೆ 1 ಬನಾನಾ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಆನಂತರ 6 ಬಾದಾಮನ್ನು ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಮತ್ತು ಸ್ವಲ್ಪ ಗೋಡಂಬಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ನಾನಿಲ್ಲಿ ಹಾಲು ಕಾಯಿಸಿ ತಣ್ಣಗಾಗಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೀಗ ಹಾಕುವ. ಹಾಲು ಕಾಯಿಸಿ ಆರಿಸಿದ ಹಾಲನ್ನು ಯೂಸ್ ಮಾಡಬೇಕು, ಹಸಿ ಹಾಲು ಯೂಸ್ ಮಾಡಬೇಡಿ. ಚಿಯಾ ಸೀಡ್ಸ್ನಲ್ಲಿ ತುಂಬಾ ಪ್ರೋಟೀನ್ ಮತ್ತು ಫೈಬರ್ ಇದೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇನ್ನು ಇದಕ್ಕೆ ಸಿಹಿ ಆಗಲಿಕ್ಕೆ ಸಕ್ಕರೆ ಯೂಸ್ ಮಾಡಬೇಡಿ. ಜೇನುತುಪ್ಪ ಹಾಕ್ತಾ ಇದ್ದೇನೆ. 2 ಟೀ ಸ್ಪೂನ್ ಅಷ್ಟು ಜೇನುತುಪ್ಪ ಹಾಕ್ತೇನೆ. ಆವಾಗ ತುಂಬಾ ರುಚಿಯಾಗಿರ್ತದೆ. ಇದು ಹೆಚ್ಚಿನ ಫೈಬರ್ ಅಂಶದಿಂದ ಚಿಯಾ ಸೀಡ್ಸ್ ಜೀರ್ಣಕಾರಿ ಆರೋಗ್ಯವನ್ನು ಉತ್ತೇಜಿಸುತ್ತದೆ. ಇದು ತೂಕ ನಿರ್ವಹಣೆಯಲ್ಲಿ ತುಂಬಾ ಸಹಾಯ ಮಾಡುತ್ತದೆ. ಮತ್ತು ಚಿಯಾ ಸೀಡ್ಸ್ ಒಂದು ಫುಲ್ನೆಸ್, ಅಂದರೆ ನಾವು ಇದನ್ನು ಸೇವಿಸಿದಾಗ ಹೊಟ್ಟೆ ತುಂಬಿದ ಅನುಭವ ಸಿಗುತ್ತದೆ. ಇದರಿಂದ ನಾವು ಹೆಚ್ಚು ಜಂಕ್ ಫುಡ್ ತಿನ್ನುವುದನ್ನು ತಡೆಗಟ್ಟಬಹುದು. ಆವಾಗ ಇದು ತೂಕ ನಿರ್ವಹಣೆಯಲ್ಲಿ ತುಂಬ ಉತ್ತಮವಾದ ಒಂದು ಆಹಾರ ಅಂತ ಹೇಳ್ಬಹುದು. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ. ಇನ್ನು ಈ ಚಿಯಾ ಸೀಡ್ಸಲ್ಲಿ ಆ್ಯಂಟಿ ಆಕ್ಸಿಡೆಂಟ್, ಇದು ನಮ್ಮ ದೇಹವನ್ನು ಯಂಗ್ ಆಗಿರಲಿಕ್ಕೆ ಸಪೋರ್ಟ್ ಮಾಡ್ತದೆ. ಇದರಲ್ಲಿ ತುಂಬ ಕ್ಯಾಲ್ಸಿಯಂ ಇರ್ತದೆ ಚಿಯಾ ಸೀಡ್ಸಲ್ಲಿ. ಇದು ನಮ್ಮ ಮೂಳೆಗೆ ಮತ್ತು ದೇಹಕ್ಕೆ ಬೇಕಾದಂಥ ಕ್ಯಾಲ್ಸಿಯಂ ಒದಗಿಸುತ್ತದೆ. ಇದನ್ನು ವೆಯ್ಟ್ ಲಾಸ್ ಮಾಡುವವರು ಡೈಲಿ ಬೆಳಿಗ್ಗೆ 1 ಗ್ಲಾಸ್ ತೆಗೆದು ಅರ್ಧ ಗಂಟೆ ಎಕ್ಸಸೈಸ್ ಮಾಡಿದರೆ ತುಂಬ ಬೇಗನೆ ವೆಯ್ಟ್ ಲಾಸ್ ಮಾಡಬಹುದು. ಇವತ್ತಿನ ಈ ಹೆಲ್ದಿ ಡ್ರಿಂಕ್ಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ.